ಕಾವೇರಿ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಮಮತಾ. ಇಂದು ನಿಮ್ಮ ಮುಂದೆ ನಾನು ತಂದಿರೋ ಸ್ಟೋರಿ ಸಾಮಾನ್ಯದೇ ಆದರೂ ಅದರ ಸ್ವರೂಪ ಮಾತ್ರ ಅಸಾಮಾನ್ಯ. ಇದು ಬಹಿಷ್ಕಾರದ ಬೆಂಕಿಯಲ್ಲಿ ಬೆಂದಿರೋ ಕುಟುಂಬದ ಕಣ್ಣೀರ ಕತೆ. ಅದೊಂದು ಬಡ ಕುಟುಂಬ. ಅಷ್ಟೇನು ಚೂಟಿ ಇಲ್ಲದ ಮನೆಯ ಯಜಮಾನ. ಗಂಡನೇ ಸರ್ವಸ್ವ ಅಂದ್ಕೊಂಡಿರೋ ಮನೆಯೊಡತಿ. ತಂದೆ ತಾಯಿ ಬಿಟ್ರೆ ಮತ್ಯಾರೂ ದಿಕ್ಕಿಲ್ಲದಿರೋ 2 ಪುಟ್ಟ ಮಕ್ಕಳು. ಹಳೆಯದಾದ ಹೆಂಚಿನ ಮನೆಯೊಂದರಲ್ಲಿ ವಾಸ ಮಾಡಿಕೊಂಡಿರೋ ಈ ಪಾಪದ ಕುಟುಂಬಕ್ಕೆ ಬಹಿಷ್ಕಾರದ ಶಿಕ್ಷೆ. ಹೌದು, ಏನೂ ತಪ್ಪು ಮಾಡಿರದ, ಪ್ರಪಂಚವನ್ನೇ ಸರಿಯಾಗಿ ಅರಿತಿರದ, ದುಡಿದು ತಿನ್ನೋ ಪಾಪದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಯಾವುದಿದು ಪಾಪದ ಕುಟುಂಬ? ಈಗ ಆ ಕುಟುಂಬದ ಸದಸ್ಯರು ಎಲ್ಲಿದ್ದಾರೆ? ಯಾಕೆ ಇವರ ಮೇಲೆ ಬಹಿಷ್ಕಾರ ಹಾಕಲಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಹಳ ಕಠೋರ. ಅದೇನಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿಗೆ ಸೇರಿದ ಗೊಬ್ಬರಗಾಲ ಗ್ರಾಮದ ಬಡ ಕುಟುಂಬವೊಂದರ ಬಹಿಷ್ಕಾರದ ಈ ಕಥಾನಕದಲ್ಲಿ ಬೇಯುತ್ತಿರುವ ಬಡ ದಂಪತಿ ಈ ದೇವರಾಜು ಭಾಗ್ಯಮ್ಮ. ಹೌದು, ಮೊದಲೇ ಬಡತನದಲ್ಲಿರೋ ಕುಟುಂಬಕ್ಕೆ ಬಹಿಷ್ಕಾರದ ಬೇಗೆ ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ. ಅಲ್ಲದೆ ವ್ಯವಸಾಯವನ್ನೇ ನಂಬಿ ಬದುಕುತ್ತಿದ್ದ ಕುಟುಂಬಕ್ಕೆ ಅದಕ್ಕೂ ಮಣ್ಣು ಬಿದ್ದಿದೆ. ಗ್ರಾಮದಲ್ಲಿರೋ ಮಾರಮ್ಮನ ದೇವಸ್ಥಾನದಲ್ಲಿ 3-4 ತಲೆಮಾರುಗಳಿಂದ ಅರ್ಚಕರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿರೋ ಕುಟುಂಬ ಇವರದ್ದು. ಹಾಗೆ ಅರ್ಚಕರಾಗಿ ಕೆಲಸ ಮಾಡುವ ಕುಟುಂಬಕ್ಕೆ ಸರ್ಕಾರದಿಂದ ಜಮೀನು ನೀಡಲಾಗಿತ್ತು. ಆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸಹ ಆ ಕುಟುಂಬದವರ ಬಳಿ ಇವೆ. ಅವಕ್ಕೆ ಗ್ರಾಮಸ್ಥರೇ ಸಾಕ್ಷಿಯೂ ಇದ್ದಾರೆ. ಹೀಗಿದ್ದು ಮುತ್ತಾತರಿಂದ ಬಂದಿರೋ ಜಮೀನಿನಲ್ಲಿ ದೇವರಾಜು ಕುಟುಂಬ ವ್ಯವಸಾಯ ಮಾಡಲು ಊರಿನ ಯಜಮಾನರು ಅಡ್ಡಿಯಾಗ್ತಿದ್ದಾರೆ ಅಂತ ದೇವರಾಜು ಆರೋಪಿಸುತ್ತಿದ್ದಾರೆ. ಹಿಂದೆ ನಮ್ಮ ತಾತ ಎಲ್ಲ ನಮ್ಮ ಕುಟುಂಬ ಎಲ್ಲ ಒಂದು ಚೆನ್ನಾಗಿ ನಡ್ಕೊ ಬತ್ತಿತ್ತು. ನಡ್ಕೊ ಬರ್ಬೇಕಾದ್ರೆ ಇವಾಗ ಕಾಳೆಗೌಡ ನಮ್ಮ ತಾತ ಮುತ್ತಾತ ಮಾಡ್ತಿದ್ನ. ಆಮೇಲೆ ದೇವ್ರಗುಡ್ಡ ಗುಳ್ಳಪ್ಪ ಅವರು ಮಾಡ್ಕೊ ಬತ್ತಿದ್ರು. ಎಲ್ಲ ಚೆನ್ನಾಗಿತ್ತು. ನಮ್ಮ ತಂದೆ ಗೋಸಗೌಡ ನಮ್ಮಪ್ಪ ಅವರು ಮಾಡ್ಕೊ ಬತ್ತಿದ್ರು. ಇವಾಗ ಮಾಡ್ಕೊ ಬರ್ಬೇಕಾದ್ರೆ ನಮ್ಗೆ ಭಾರಿ ತೊಂದರೆ ಕೊಟ್ಟು ಕಿರುಕುಳ ಕೊಟ್ಟು ಭಾರಿ ನೋವು ಕೊಡ್ತಾವ್ರೆ. ನೋವು ಕೊಡ್ಬೇಕಾದ್ರೆ ಇವತ್ತು ತಪ್ಪು ಹಾಕಿ ನಮಗೆ ಬಹಿಷ್ಕಾರ ಹಾಕಿ ನಮ್ಗೆ ತೊಂದರೆ ಮಾಡ್ತಾವ್ರೆ. ತೊಂದರೆ ಮಾಡಬೇಕಾದ್ರೆ ಇವತ್ತು ಆಚೆಗೆ ನಮ್ಗೆ ಏನೂ ಇಲ್ಲ, ಎಂತೂ ಇಲ್ಲ. ನಮ್ಗೆ ಅಷ್ಟೇ ಕಿರುಕುಳ ಕೊಟ್ಟು ನಮ್ಗೆ ನೆಮ್ಮದಿ ಅನ್ನೋದು ಇಲ್ಲ ನಮ್ಗೆ. ಹಾಗೆ ಇವಾಗ ಆಲ್ರೆಡಿ ಒಂದು 10 ವರ್ಷ ಹತ್ತತ್ರ ಆಯ್ತದೆ. ತಾತ ಮುತ್ತಾತಂದಿರ ಕಾಲದಿಂದ ದೇವಸ್ಥಾನದ ಪೂಜಾರಿಗಳಾಗಿದ್ದವರು ಊರಿಂದ ಬಹಿಷ್ಕಾರಕ್ಕೊಳಗಾಗ್ತಾರೆ. ಜಮೀನಿಗಾಗಿ ಊರಿನ ಯಜಮಾನರುಗಳು ಇವರಿಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇವರ ಯಾವ ತಪ್ಪಿಗೆ ಈ ಶಿಕ್ಷೆ ಅನ್ನೋದೇ ಪ್ರಶ್ನೆಯಾಗಿದೆ. ದೇವರಾಜು ಅಷ್ಟೇನೂ ಬುದ್ಧಿವಂತನಲ್ಲ, ಹಾಗಂತ ದಡ್ಡನೂ ಅಲ್ಲ. ಈತ ಕಷ್ಟ ಜೀವಿಯಾಗಿದ್ದಾನೆ. ಮಗನ ಕುಟುಂಬದ ರೋದನೆಯಲ್ಲೇ ಕೊರಗಿ ದೇವರಾಜು ತಂದೆ ಗೋಸೇಗೌಡ ಕಳೆದ 2 ವರ್ಷಗಳ ಹಿಂದೆ ತೀರಿ ಹೋಗ್ತಾರೆ. ಅದಾದ ಬಳಿಕ ದೇವರಾಜು ಕಂಗಲಾಗ್ತಾನೆ. ದೇವರಾಜುವಿಗೆ ಅನಂತರದ ದಿನಗಳಲ್ಲಿ ತೀರಾ ಸಂಕಷ್ಟಗಳು ಎದುರಾಗುತ್ತವೆ. ತನ್ನ ಪತ್ನಿ ಮತ್ತು ಮಕ್ಕಳನ್ನು ಸಾಕೋದೇ ಹಿಂಸೆ ಅನಿಸಿಬಿಡುತ್ತೆ. ರಾಗಿ ಮತ್ತು ಉಳ್ಳಿ ಬೆಳಿತಾ ಇದ್ದೋ. ಬೆಳಿಬೇಕಾದ್ರೆ ನಮ್ಮ ಯಜಮಾನರುಗಳು ಬಂದು ತಡೆಗಟ್ಟಿ ನಮ್ಗೆ ಬೇಡ, ನೀವು ಮಾಡೋದು ಬೇಡ ಅಂತ ಕಟ್ ಮಾಡಿದ್ರು. ಕಟ್ ಮಾಡೋದಕ್ಕೆ ನಮ್ಗೆ ಎದುರ್ಕೊಂಡು ನಾನು ಹೋಗೋಕ್ಕಾಗ್ದೋಯ್ತು. ಅದರಿಂದ ನಾನು ಇವಾಗ ನಾನು ನ್ಯಾಯ ಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿದ್ದೀನಿ. ದೇವರಾಜು ತನ್ನ 8 ಮಕ್ಕಳನ್ನ ಸಾಕೊಂಡು ಜೀವನ ನಿರ್ವಹಣೆ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ. ಕಲಿತಿರೋದು ವ್ಯವಸಾಯ ಬಿಟ್ರೆ ಅರ್ಚಕ ವೃತ್ತಿ ಮಾತ್ರ. ಬಹಿಷ್ಕಾರ ಹಾಕಿರೋದ್ರಿಂದ ದೇವಸ್ಥಾನ ಪ್ರವೇಶ ಇಲ್ಲ, ವ್ಯವಸಾಯ ಮಾಡಲಿಕ್ಕೆ ಜಮೀನಿಲ್ಲ.
ಅಲ್ಲದೆ ಈ ಕುಟುಂಬದ ಸಹಾಯಕ್ಕೆ ಯಾರೂ ಬರ್ತಿಲ್ಲ. ಇಷ್ಟೆಲ್ಲ ಅನುಭವಿಸ್ತಿರೋ ಕುಟುಂಬದ ರೋದನೆ ನಿಜಕ್ಕೂ ಶೋಚನೀಯ. ಸುಮಾರು 10 ವರ್ಷಗಳಿಂದ ವ್ಯವಸಾಯ ಮಾಡೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಹೆದರಿಕೊಂಡು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಬಿಟ್ರೆ ಸಾಕು ಜಮೀನಿನಲ್ಲಿ ವ್ಯವಸಾಯ ಆರಂಭ ಮಾಡೋ ತವಕದಲ್ಲಿ ದೇವರಾಜು ಕುಟುಂಬ ಇದೆ. ಆದರೆ ಒಂದಲ್ಲ ಒಂದು ರೀತಿಯ ಕಿರುಕುಳಗಳಿಂದ ಏನೂ ಮಾಡಲಾಗ್ತಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಬೇಸತ್ತ ದೇವರಾಜು ಪೊಲೀಸ್ ಠಾಣೆಗೂ ಹೋಗಿ ಪೊಲೀಸರ ಮುಂದೆ ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾನಂತೆ. ಆದ್ರೂ ಸಹ ಏನೂ ಪ್ರಯೋಜನ ಆಗಿಲ್ವಂತೆ. ಇಂದು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂತ ಕಾಯ್ತಾ 10 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಜಮೀನಿನಲ್ಲಿ ವ್ಯವಸಾಯ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಅಲ್ಲದೆ ಎಲ್ಲಿ ಜಮೀನು ಕೈಬಿಟ್ಟು ಹೋಗುತ್ತೋ ಅನ್ನೋ ಆತಂಕ ಮಾತ್ರ ದೇವರಾಜುಗೆ ಹಗಲು ರಾತ್ರಿ ಕಾಡ್ತಿದೆ. ಗೋಗರೆದ್ರೂ ಸಹಾಯಕ್ಕೆ ಯಾರು ಬರದ ಪರಿಸ್ಥಿತಿಯಲ್ಲಿ ಈ ಬಡ ಕುಟುಂಬ ವೇದನೆ ಪಡ್ತಿದೆ. 3 ಎಕರೆ 17 ಕುಂಟೆ ಇರಿದ್ರು. ಅದರಲ್ಲಿ ರಾಗಿ ಮತ್ತು ಹುಳ್ಳಿಕಾಳು ಎಲ್ಲ ಬೆಳಿತೇ ಇದ್ದೋ. ಬೆಳಕ ಬರಬೇಕಾದ್ರೆ ನಮ್ಗೆ ನಾವು ದೇವಸ್ಥಾನಕ್ಕೆ ಭಾರಿ ತೊಂದರೆ ಕೊಟ್ಟಿದ್ರು. ಹಿಂದೆ ಏನು ಮಾಡ್ತಿರೋ ನಮ್ಗೆ ನಮ್ಮಪ್ಪ ಮಾಡ್ಕೊಬತ್ತಾ ಇರೋದಕ್ಕೆ ಇವ್ರೇನು ಮಾಡಿದ್ರು, ಅಡ್ಡಿ ಆವಾದರು. ಅಡ್ಡಿ ಆಗಬೇಕಾದ್ರೆ ಇವಾಗ ಆಲ್ರೆಡಿ ಅಡ್ಡಿ ಆಗಬೇಕಾದ್ರೆ ನಮ್ಗೆ ಮತ್ತು 3 ಎಕರೆ 17 ಕುಂಟೆಲಿ ಬೀಡ್ಕು ಕತ್ತಿದ್ರು ಅವರು. ಬೀಡ್ಕು ಹೋಗಬೇಕಾದ್ರೆ ದೇವಸ್ಥಾನ ಆಗಲಿ ಅಂತ ಹೇಳಿದ್ರು. ದೇವಸ್ಥಾನ ಆಗಬೇಕಾದ್ರೆ ಇವಾಗ ಆಲ್ರೆಡಿ ಎಲ್ಲ ಆಯಿತು ಬಿಟ್ಕೊಡ್ತೀವಿ ಅಂತ ಹೇಳಿದರು. ಬಿಟ್ಕೊಳ್ಲಿಲ್ಲ ಮತ್ತು ನಮ್ಮನ್ನು ಕಿತ್ತಾಕ್ಬಿಟ್ರು, ಬಹಿಷ್ಕಾರನೂ ಹಾಕ್ಬಿಟ್ರು. ಬಹಿಷ್ಕಾರಕ್ಕೆ ಒಳಗಾಗಿರೋ ಈ ಕುಟುಂಬ ಪ್ರತಿಯೊಂದು ಕ್ಷಣವನ್ನು ಸಹ ಭಯ ಆತಂಕದಲ್ಲೇ ಕಳೆಯುತ್ತಿದೆ. ಇವರಿಗೆ ಹಿಂದಿನಂತೆ ವ್ಯವಸಾಯ ಮಾಡಲು ಅವಕಾಶ ಆಗಬೇಕಿದೆ. ಆದರೆ ಜಮೀನಿಗೆ ಹೋದ್ರೆ ಸಾಕು ಊರಿನವರು ಮಧ್ಯ ಪ್ರವೇಶಿಸಿ ಅಡ್ಡಿಪಡಿಸ್ತಾರೆ ಅನ್ನೋದು ದೇವರಾಜು ಆರೋಪವಾಗಿದೆ. ಸರ್ಕಾರದಿಂದಲೇ ಜಮೀನು ನೀಡಿರುವುದಕ್ಕೆ ಸೂಕ್ತ ದಾಖಲೆಗಳು ದೇವರಾಜು ಬಳಿ ಇವೆ. ಊರಿನ ಯಜಮಾನರಿಂದ ಬಹಿಷ್ಕಾರಕ್ಕೆ ಒಳಗಾಗಿರೋ ಕುಟುಂಬಕ್ಕೆ ನ್ಯಾಯ ಸಿಗಬೇಕಿದೆ. 3-4 ತಲೆಮಾರುಗಳಿಂದ ದೇವಸ್ಥಾನದ ಅರ್ಚಕರಾಗಿ ಕಾರ್ಯ ಮಾಡಿಕೊಂಡು ಬಂದಿರೋ ಈ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಮಾಸಿಕ ತಸ್ತಿ ಹಣ ಕೂಡ ಸಂದಾಯವಾಗುತ್ತಿತ್ತು. ಇದಕ್ಕೆ ಪೂರಕವಾದ ಅಧಿಕೃತ ದಾಖಲೆಗಳು ಸಹ ಲಭ್ಯವಿದೆ. ಈ ದಾಖಲೆಗಳೇ ಇವರಿಗೆ ಜಮೀನಿಗೂ ದೇವಸ್ಥಾನಕ್ಕೂ ಇರುವ ಅವಿನಾಭಾವ ನೆಂಟನ್ನು ಸಾರಿ ಹೇಳ್ತಿವೆ. ಸರ್ಕಾರ ಕೊಟ್ಟಿದ್ರ ವಸ್ತುದಿಂದ ಪತ್ರ ದಾಖಲಾತಿಗಳು ಲಾಭ ಮತ್ತು ಊರವರು ಸೈನ್ ಹಾಕೊಟ್ರು ನಮಗೆ ಈ ಥರ ಮೋಸ ಮಾಡಿದ್ದಾರೆ. ತಾತ ಮುತ್ತಾತವಿಂದ ನಮ್ಮ ಅರ್ಚಕರು ಆದರೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಸರ್ಕಾರ ಕೊಟ್ಟಿದ್ರಿಂದ ಜಮೀನ ಉಳುಮೆ ಮಾಡಿ ಅಂತ ಇವಾಗೂ ಮಾಡ್ಕೊ ಬರ್ತಾ ಇದ್ದೀವಿ. ತಾತತ್ವವಿಂದ ನಾವು ದಾಖಲೆಮೆಂಟು ಮತ್ತು ಎಲ್ಲ ಅದೇ ಇದ್ರೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಿದ್ದು ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೂ ಬರೋ ಹಾಗಿಲ್ಲ, ಜಮೀನಿಗೂ ಸಂಬಂಧವಿಲ್ಲ ಅಂದ್ರೆ ಈ ಬಡ ಕುಟುಂಬ ಏನು ಮಾಡೋದು ಅಲ್ವಾ? ಈ ಸಮಸ್ಯೆಗಳು ರೋದನೆಗಳ ನಡುವೆ ಒಂದು ವಿಚಿತ್ರ ಸಂಗತಿ ನಡೆಯುತ್ತೆ. ಇಷ್ಟೆಲ್ಲ ನಡೆದಿರೋ ದೇವರಾಜು ಜೀವನದಲ್ಲಿ ಇತ್ತೀಚೆಗೆ ಮತ್ತೊಂದು ವಿಚಿತ್ರ ಎದುರಾಗಿದೆ. ದೇವರಾಜು ಹೇಳೋ ಪ್ರಕಾರ ಆ ವಿಚಿತ್ರ ಏನಪ್ಪಾ ಅಂದ್ರೆ ತನ್ನ ಕನಸಲ್ಲಿ ಊರ ದೇವತೆ ಮಾರಮ್ಮ ಪ್ರತ್ಯಕ್ಷವಾಗಿದ್ದು, ಕನಸಲ್ಲಿ ಬಂದ ಮಾರಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡುವಂತೆ ಹೇಳಿದ್ದಾಳಂತೆ. ಮಾಡದಿದ್ರೆ ಇಡೀ ಗ್ರಾಮವೇ ಬರಗಾಲಕ್ಕೆ ತುತ್ತಾಗುತ್ತಂತೆ. ಗ್ರಾಮದ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಮಾಡಿಕೊಂಡಿದ್ದ ದೇವರಾಜು ಕನಸಿನಲ್ಲಿ ಇತ್ತೀಚೆಗಷ್ಟೇ ಮಾರಮ್ಮ ದೇವತೆ ಕಾಣಿಸಿಕೊಂಡಿದ್ಲಂತೆ. ದೇವಿ ಪ್ರತ್ಯಕ್ಷವಾಗಿ ನೀನು ಕೂಡಲೇ ಜಮೀನಿನ ಕೆಲಸ ಪ್ರಾರಂಭಿಸಬೇಕು, ಜಮೀನು ಉಳಬೇಕು, ಬೆಳೆ ಹಾಕಬೇಕು, ಇಲ್ಲದಿದ್ರೆ ಇಡೀ ಗ್ರಾಮಕ್ಕೆ ಬರಗಾಲ ಬಂದು ನಾಶವಾಗುತ್ತೆ ಅಂತ ಹೇಳಿದ್ದಾಳಂತೆ. ದೇವರಾಜು ಕನಸಲ್ಲಿ ಏನು ನಡೆದಿದೆ, ಏನು ಮಾಡಬೇಕಿದೆ ಅನ್ನೋದು ಪಕ್ಕಕ್ಕಿರಲಿ, ಮುಖ್ಯವಾಗಿ ಅನ್ಯಾಯಕ್ಕೊಳಗಾಗಿರೋ ದೇವರಾಜು ಕುಟುಂಬಕ್ಕೆ ನ್ಯಾಯ ಸಿಗಬೇಕಿದೆ. ತನ್ನ ಪೂರ್ವಜರು ಹಾಗೂ ತಾನು ನಿರ್ವಹಿಸಿಕೊಂಡು ಬರುತ್ತಿದ್ದ ದೇವಸ್ಥಾನದ ಪೂಜಾ ಕಾರ್ಯಕ್ಕೆ ಮತ್ತೆ ನೇಮಿಸಬೇಕಾಗಿದೆ. ಸರ್ಕಾರದ ಆದೇಶದಂತೆ ಅರ್ಚಕ ಕುಟುಂಬಕ್ಕೆ ಸಿಗಬೇಕಾದ ಜಮೀನು ನ್ಯಾಯಯುತವಾಗಿ ದೇವರಾಜು ಕುಟುಂಬಕ್ಕೆ ಸಿಗಬೇಕಿದೆ. ಇವೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸಬೇಕಿರೋದು ಅತಿ ಮುಖ್ಯ. ಅಲ್ಲದೆ ಅದು ಅವರ ಕರ್ತವ್ಯವಾಗಿದೆ. ದೇವರಾಜು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕಾವೇರಿ ವಾಹಿನಿಯ ಮನವಿಯೂ ಆಗಿದೆ.